ಡ್ರೆಸ್ ಫಿಕ್ಸ್ ಆದ ಕೂಡಲೇ ಅನಿವಾರ್ಯವಾಯಿತು. ಅಷ್ಟಕ್ಕೂ ಟ್ರೋಲಿಗರು ಇನ್ನೇನು ಮಾಡಬೇಕು ಎಂದು ಕೇಳುತ್ತಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಟಿ ಸೋನಿಯಾ ಬನ್ಸಾಲ್ ಅವರು ಐಫಾ ಕಾರ್ಯಕ್ರಮದಲ್ಲಿ ಅನ್ಕಂಫರ್ಟಬಲ್ ಎಂಬ ಡ್ರೆಸ್ ಧರಿಸಿ ತಮ್ಮ ಡ್ರೆಸ್ ಸರಿ ಮಾಡಿಕೊಂಡು ಸಮಯ ಕಳೆಯುವ ಮೂಲಕ ಟ್ರೋಲ್ಗೆ ಒಳಗಾಗಿದ್ದಾರೆ. ಸಿನಿಮಾ ನಟಿಯರೆಂದರೆ ಅದುವೇ. ಅವಳು ಕಾರ್ಯಗಳಿಗಾಗಿ ರೆಡ್ ಕಾರ್ಪೆಟ್ನಲ್ಲಿ ನಡೆಯುವಾಗ ತನ್ನ ಬೃಹತ್ ಉಡುಪನ್ನು ಹಿಡಿದಿಡಲು ಸಹಾಯಕರನ್ನು ಹೊಂದಿದ್ದಾಳೆ. ಒಬ್ಬ ವ್ಯಕ್ತಿಯು ಇಡೀ ಬೀದಿಯನ್ನು ಗುಡಿಸುವಂತೆ ಧರಿಸುತ್ತಾನೆ, ಆದರೆ ಇತರರು ವಿಚಿತ್ರವಾದ ಸುತ್ತಿನ ಉಡುಪನ್ನು ಧರಿಸುತ್ತಾರೆ. ಅವರು ತಮ್ಮ ದೇಹವನ್ನು ಪ್ರದರ್ಶಿಸುವ ಉಡುಪುಗಳನ್ನು ಧರಿಸಿ ಅವರನ್ನು ಎಳೆಯುವುದನ್ನು ಸಹ ನಾವು ನೋಡಬಹುದು. ಇಲ್ಲವಾದರೆ ನಟಿಯರಿಗೆ ಭಾರವಾದ ಡ್ರೆಸ್ ಧರಿಸಿ ಎಡವಿ ಅಥವಾ ಉಡುಗೆ ನೊಣಗಳು ಮತ್ತು ಅಂಗಾಂಗಗಳನ್ನು ತೆರೆದುಕೊಳ್ಳುವ ಮೂಲಕ ಅನೇಕ ಬಾರಿ ತೊಂದರೆಗೆ ಒಳಗಾಗುವುದು ಸಾಮಾನ್ಯವಾಗಿದೆ. ಕೆಲವೊಮ್ಮೆ ಸಖತ್ ಟ್ರೋಲ್ ಆಗಿ ಸುದ್ದಿಯಾಗುತ್ತಾರೆ ಎಂಬ ಕಾರಣಕ್ಕೆ ನಟಿಯರು ಇಂತಹ ಡ್ರೆಸ್ ಧರಿಸುತ್ತಾರೆ ಎಂಬ ಆರೋಪಗಳೂ ಇವೆ. ಡ್ರೆಸ್ ಜಾರುತ್ತಿದ್ದರೂ ನಟಿಯರು ತಮ್ಮ ಮೈಮೇಲೆ ಅರಿವಿಲ್ಲದೆ ನಡೆದಾಡಿದರೆ ಹೀಗೆ ಅನಿಸುತ್ತದೆ. ಈಗ ನಟಿ, ಬಿಗ್ ಬಾಸ್ ಖ್ಯಾತಿಯ ಸೋನಿಯಾ ಬನ್ಸಾಲ್ ಕೂಡ ಹಾಗೆಯೇ. ಐಐಎಫ್ಎ ಸಮಾರಂಭದಲ್ಲಿ ಬಂದಿರೋ ನಟಿ ಡ್ರೆಸ್ ಹಾಕಿಕೊಂಡು ಬಾಡಿ ತೋರಿಸಿದ್ದಾರೆ. ಆದರೆ ಡ್ರೆಸ್ ಫಿಕ್ಸ್ ಮಾಡುವ ಸಲುವಾಗಿ ಡ್ರೆಸ್ ಕೆಳಗೆ ಬಿದ್ದಾಗ ಎಲ್ಲಿ ಬೀಳುತ್ತದೆ ಎಂದು ಪದೇ ಪದೇ ಫಿಕ್ಸ್ ಮಾಡುತ್ತಿದ್ದ. ಡ್ರೆಸ್ ಹಾಕಿಕೊಂಡು ದೇಹಾಕಾರ ತೋರಿಸಿದ್ದಕ್ಕೆ ವಿನಾಕಾರಣ ಈಗ ಟ್ರೋಲ್ ಆಗ್ತಿದೆ. ಡ್ರೆಸ್ ಫಿಕ್ಸ್ ಆದ ಕೂಡಲೇ ಅನಿವಾರ್ಯವಾಯಿತು. ಎಲ್ಲವನ್ನೂ ನೋಡಿದ ಟ್ರೋಲಿಗರು ಇನ್ನೇನು ಮಾಡಲು ಸಾಧ್ಯ ಎಂದು ಕೇಳುತ್ತಿದ್ದಾರೆ.